SMP ಬಗ್ಗೆ ಕನ್ನಡದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. SMP ಅಂದರೆ ಫುಲ್ ಫಾರಮ್ ಸ್ವಿಚ್ ಮೋಡ್ ಪವರ್ ಸಪ್ಲೈ ಅಂತ. ಸಿಂಪಲಾಗಿ ಹೇಳಬೇಕು ಅಂದರೆ ಇದು ಒಂಥರ ರೆಕ್ಟಿಫೈರೇ. ಯಾಕಂದರೆ ಇದ್ರ ಕೆಲಸ ಕೂಡ ನೋಡಿರಿ, ಇಲ್ಲಿ AC ಇನ್ಪುಟ್ ಸಪ್ಲೈ ಇರುತ್ತೆ, ಮಲ್ಟಿಪಲ್ DC ಔಟ್ಪುಟ್ಸ್ ಇರುತ್ತೆ. AC ಇನ್ಪುಟ್ ಮಲ್ಟಿಪಲ್ DC ಔಟ್ಪುಟ್ಸ್ ಇರುತ್ತೆ. ಬಟ್ ಇದು ಕಂಟ್ರೋಲ್ಡ್ ರೆಕ್ಟಿಫೈರ್ ಅಂತ ಕರಿಬೋದು. ಇದು ಆಪ್ರೇಷನ್ ಕಂಟ್ರೋಲ್ಡ್ ಎನ್ವೈರ್ನಮೆಂಟಲ್ಲಿ ನಡೆಯುತ್ತೆ. ಸೊ ಕಂಟ್ರೋಲ್ಡ್ ರೆಕ್ಟಿಫೈರ್ ಇದು. ಇದ್ರ ಕೆಲಸ ಏನು ಅಂದರೆ ಇಟ್ ಕನ್ವರ್ಟ್ಸ್ AC ಇಂಟು ಮಲ್ಟಿಪಲ್ DC ಔಟ್ಪುಟ್ಸ್ ಆ್ಯಂಡ್ ಸಪ್ಲೈ ಇಟ್ ಟು ದ ಡಿಫ್ರೆಂಟ್ ಪಾರ್ಟ್ಸ್ ಆಫ್ ದ ಕಂಪ್ಯೂಟರ್. CPU ಒಳಗಡೆ ಇರುತ್ತೆ ಇದು SMP ಅನ್ನೋದು. ಇದ್ರ ಕೆಲಸ ಏನಪ್ಪ ಅಂದರೆ ಆ ಇನ್ಪುಟ್ AC ಸಪ್ಲೈ ಬರುತ್ತಲ್ಲ ಅದನ್ನು ಮಲ್ಟಿಪಲ್ DC ಔಟ್ಪುಟ್ಸ್ ಆಗಿ ಪರಿವರ್ತನೆ ಮಾಡಿ ಪಾರ್ಟ್ಸ್ ಆಫ್ ದ ಕಂಪ್ಯೂಟರ್ CPU ಏನಿರುತ್ತೆ ಡಿಫ್ರೆಂಟ್ ಪಾರ್ಟ್ಸ್ ಆಫ್ ದ ಕಂಪ್ಯೂಟರ್ ಅದಕ್ಕೆಲ್ಲ ಸಪ್ಲೈ ಮಾಡುತ್ತೆ. ಉದಾಹರಣೆ ಮದರ್ ಬೋರ್ಡ್ ಇರ್ಬೋದು. ನೋಡಿರಿ, ಮದರ್ ಬೋರ್ಡ್ ಕನೆಕ್ಟ್ರ್ ಇದು ಮದರ್ ಬೋರ್ಡ್ ಕನೆಕ್ಟ್ರು. ನೆಕ್ಸ್ಟ್ ಇದು ಮೋಲೆಕ್ಸ್ ಕನೆಕ್ಟರ್ ಅಂತಾರೆ. R ಡ್ರೈವು, ಫ್ಲಾಪಿ ಡ್ರೈವ್ ಅದೆಲ್ಲ ಕನೆಕ್ಟ್ ಮಾಡ್ಬೋದು. ಸೊ ಈ ಥರ ಡಿಫ್ರೆಂಟ್ ಕನೆಕ್ಟರ್ಸ್ ಇರ್ತದೆ. ಎಲ್ಲ ಪಾರ್ಟ್ಸ್ ಆಫ್ ದ ಕಂಪ್ಯೂಟರ್ಗೂ DC ಸಪ್ಲೈನ ಪ್ರೊವೈಡ್ ಮಾಡುತ್ತೆ. ಸೊ ಅದನ್ನು SMP ಅಂತ ಕರಿತೀವಿ, ಸ್ವಿಚ್ ಮೋಡ್ ಪವರ್ ಸಪ್ಲೈ. ನೆಕ್ಸ್ಟ್ ನೀವು ಇಲ್ಲಿ ನೋಡ್ಬೋದು, ಡಿಸ್ಕನೆಕ್ಟ್ ಮಾಡಿಬಿಟ್ಟು ಇಲ್ಲಿ ಲೇಬಲ್ ಕೊಟ್ಟಿದ್ದಾರೆ ಕ್ಲೀನಾಗೆ. ಸೊ ಇನ್ಪುಟ್ ಇದಕ್ಕೆ 115 volts ಬಾರ್ 230 volts AC ಸಪ್ಲೈ ಕೊಡುತ್ತೆ. ಇದಕ್ಕೆ ಇನ್ಪುಟ್ಟು ಇಲ್ಲಿ ಕೊಡ್ತೀವಿ AC ಸಪ್ಲೈಗೆ. ಇದ್ರ ಕನ್ವರ್ಷನ್ ಏನು ಬಂದುಬಿಟ್ಟು DC ಔಟ್ಪುಟ್ ನೋಡಿರಿ, DC ಸಿಂಬಲ್ ಕೊಟ್ಟಿದ್ದಾನೆ ಔಟ್ಪುಟ್. DC ಔಟ್ಪುಟ್ ಲೆವೆಲ್ಸ್ ಏನೇನು ಬರ್ತದೆ ಅಂದರೆ +3.3 volts, +5 volts, +12, -5, -12 volts ಈ ಥರ ಡಿಫ್ರೆಂಟ್ DC ಲೆವೆಲ್ಸು ಸಿಗುತ್ತೆ. ಸೊ ಆ DC ಲೆವೆಲ್ಸು ಡಿಫ್ರೆಂಟ್ ಪಾರ್ಟ್ಸ್ ಆಫ್ ದ ಕಂಪ್ಯೂಟರ್ಗೆ ಸಪ್ಲೈ ಕನೆಕ್ಟ್ ಮಾಡ್ಬೋದು. ಈಗ ಇದನ್ನು CPU ಇಂದ ಆಚೆ ತಗೊಂಡಿದ್ದೀವಲ್ವಾ, ಇದನ್ನು ಯಾವ ಥರ ಟೆಸ್ಟ್ ಮಾಡೋದು ಅಂದರೆ ಫಸ್ಟ್ ಸ್ಟೆಪ್ಪು ನೀವು ಸಿಂಪಲಾಗೆ ಒಂದು ಸಿಂಗಲ್ ಸ್ಟ್ರ್ಯಾಂಡ್ ವೈರ್ ಪೀಸ್ ಅಥವಾ ಕಂಡಕ್ಟರ್ ಪೀಸ್ ಏನೋ ತಗೊಂಡು ಗ್ರೀನ್ ವೈರ್ ಇಲ್ಲಿ ಕಾಣಿಸುತ್ತೆ ನಿಮಗೆ, ಗ್ರೀನ್ ಆ್ಯಂಡ್ ಎನಿ ಬ್ಲಾಕ್ ಯಾವುದಾದ್ರೂ ಒಂದು ಬ್ಲಾಕು ಅದ್ರ ಜೊತೆ ಗ್ರೀನ್ ಇವೆರಡನ್ನೂ ಶಾರ್ಟ್ ಮಾಡಬೇಕು. ಸೊ ಫಸ್ಟ್ ನಾನು ಗ್ರೀನ್ಗೆ ಹಾಕ್ತೀನಿ ವೈರ್ನ, ಗ್ರೀನ್ ಮತ್ತು ಆ್ಯಂಡ್ ಯಾವುದಾದ್ರು ಒಂದು ಬ್ಲಾಕಿಗೆ ಕನೆಕ್ಟ್ ಮಾಡ್ತೀನಿ. ನೋಡಿ ಈ ಥರ ಶಾರ್ಟ್ ಮಾಡ್ಕೊಬೇಕು. ಶಾರ್ಟ್ ಮಾಡಿ ಬಿಟ್ಬಿಡಬೇಕು. ನೆಕ್ಸ್ಟ್ ಇಲ್ಲಿ ಮಾಮೂಲಿ AC ಸಪ್ಲೈ ಕೊಡ್ರಿ ನೀವು. ಮಾಮೂಲಿ ಕೆನ್ ಕನೆಕ್ಟ್ AC ಸಪ್ಲೈ. ಸ್ವಿಚ್ ಆನ್ ಆಗಿದೆ. ಈಗ ಇಲ್ಲಿ ನಾವು ಸಪ್ಲೈ ಆನ್ ಮಾಡಿದ ತಕ್ಷಣ ಫ್ಯಾನು ರೊಟೇಟ್ ಆಗೋಕ್ಕೆ ಸ್ಟಾರ್ಟ್ ಆಗಬೇಕು. ಸೊ ಫ್ಯಾನ್ ಆನ್ ಆಯಿತು ಅಂದರೆ ಮಾತ್ರ SMP ಆನ್ ಆಗಿದೆ ಅಂತ. ಈಗ ಆನ್ ಮಾಡ್ತೀನಿ ನಾನು ಸಪ್ಲೈ. ನೀವು ನೋಡ್ಬೋದು ಫ್ಯಾನ್ ಆನ್ ಆಗಿದೆ, ಯು ಕ್ಯಾನ್ ಸಿ ಇಟ್. ಈಗ ಮತ್ತೆ ಆಫ್ ಮಾಡ್ತೀನಿ, ನೋಡಿರಿ ಫ್ಯಾನ್ ಆಫ್ ಆಗಿದೆ. ಸೊ ಅದು ಪ್ರಾಪರಾಗಿ ಕನೆಕ್ಷನ್ ಮಾಡಿರಬೇಕು. ಸೊ ಈ ಥರ ಕನೆಕ್ಷನ್ ಆದಮೇಲೆ SMP ಆನ್ ಆದಮೇಲೆ ನೆಕ್ಸ್ಟ್ ಕೆಲಸ ಏನಪ್ಪ ಅಂದರೆ ನೀವು ಮಲ್ಟಿಮೀಟರ್ ತಗೊಂಡು ಮಲ್ಟಿಮೀಟ್ರಲ್ಲಿ DC 20 voltsಗೆ ಸೆಟ್ ಮಾಡ್ಕೋಬೇಕು. ಮಲ್ಟಿಮೀಟ್ರಲ್ಲಿ 20 volts ಎನಫ್, ಯಾಕಂದರೆ ಇದರ ಹೈಯೆಸ್ಟ್ ಬರೋದೇ +12 volts. 20 voltsಗೆ ಸೆಟ್ ಮಾಡ್ಕೊಂಬಿಟ್ಟು ಮಾಮೂಲಿ ಯಾವುದಾದ್ರು ಒಂದು ಕನೆಕ್ಟ್ರ್ ತೊಗೊಳ್ರಿ, ನಿಮ್ಮ ಇಷ್ಟ ಬಂದಿದ್ದು ಕನೆಕ್ಟ್ರ್ ತೊಗೊಂಡು ಮಲ್ಟಿಮೀಟರ್ ನೆಗೆಟಿವ್ ಏನಿದೆ, ನೆಗೆಟಿವ್ ಟರ್ಮಿನಲ್ಲು ಎನಿ ಆಫ್ ದ ಬ್ಲಾಕ್, ಮಸ್ತಾಗಿ ಬ್ಲಾಕ್ ವೈರ್ಸ್ ಇರ್ತವೆ, ಯಾವುದಾದ್ರು ಒಂದು ಬ್ಲಾಕ್ ವೈರಿಗೆ ಕನೆಕ್ಟ್ ಮಾಡಿರಿ. ನೆಕ್ಸ್ಟು ಮಲ್ಟಿಮೀಟ್ರದು ಪಾಸಿಟಿವ್ ಟರ್ಮಿನಲ್ ತೊಗೊಂಡು ರಿಮೈನಿಂಗ್ ಕಲರ್ಸ್ ಆಫ್ ವೈರ್ಸ್ ಏನಿದೆ ಅದು ಒಂದೊಂದಕ್ಕೆ ಕನೆಕ್ಟ್ ಮಾಡ್ಕೊತ ಬಂದರೆ ನಿಮಗೆ ನೋಡಿರಿ ರೆಡ್ಡಿಗೆ ಕನೆಕ್ಟ್ ಮಾಡಿದ್ದೀನಿ ನಾನು. ಇವಾಗ ರೆಡ್ ವಿತ್ ರೆಫರೆನ್ಸ್ ಟು ಬ್ಲ್ಯಾಕ್ ಕನೆಕ್ಟ್ ಮಾಡಿದ್ದೀನಿ. ನಮಗೆ ಇಲ್ಲಿ ಮಲ್ಟಿಮೀಟ್ರಲ್ಲಿ ಔಟ್ಪುಟ್ಟು +5 volts ಸಿಗ್ತಾ ಇದೆ, +5 volts. ನೆಕ್ಸ್ಟ್ ಅದು ಆ ಬ್ಲ್ಯಾಕ್ ಅಲ್ಲೇ ಬಿಡ್ತೀನಿ. ನೆಕ್ಸ್ಟ್ ಇನ್ನೊಂದು ವೈರ್ ಚೆಕ್ ಮಾಡೋಣ. ಈಗ ಫಾರ್ ಎಕ್ಸಾಂಪಲ್ ಎಲ್ಲೋ ಇದೆ ಇಲ್ಲಿ, ಸೊ ಎಲ್ಲೋ ಕನೆಕ್ಟ್ ಮಾಡ್ತೀನಿ. ನೋಡಿರಿ +12 volts ಬರಬೇಕು. ಸೊ +11.83 ಈ ಥರ ಡಿಸ್ಪ್ಲೇ ಆಗ್ತಾಯಿದೆ. ನೆಕ್ಸ್ಟ್ ಇನ್ನೊಂದು ಕಲರ್ ಆಫ್ ವೈರ್ ಚೆಕ್ ಮಾಡೋಣ. ನಾನು ಆಲ್ರೆಡಿ ಹೇಳಿದೆ ಯಾವುದಾದ್ರು ಬ್ಲಾಕಿಗೆ ಕನೆಕ್ಟ್ ಮಾಡಿ ಬಿಟ್ಬಿಡ್ಬೋದು ರೆಫರೆನ್ಸ್ ಮಲ್ಟಿಮೀಟ್ರದು ಸಮೇತ. ಸೊ ಇಲ್ಲಿ ನೆಕ್ಸ್ಟ್ ನೋಡಿರಿ ಆರೆಂಜ್ ಇದೆ, ಆರೆಂಜ್ ಕಲರ್ ವೈರ್ ಚೆಕ್ ಮಾಡ್ತೀನಿ. ಕ್ಯಾನ್ ಸಿ ಮಲ್ಟಿಮೀಟ್ರಲ್ಲಿ ನೋಡ್ಬೋದು +3.3 volts ಬರ್ತಾಯಿದೆ. ನೆಕ್ಸ್ಟ್ ಇನ್ನೊಂದು ಚೆಕ್ ಮಾಡೋಣ. ಪರ್ಪಲ್ ಇದೆ, ಪರ್ಪಲ್ಲು +5 volts ಬರ್ತಾಯಿದೆ. ನೆಕ್ಸ್ಟ್ ಇನ್ನೊಂದು ಗ್ರೇ ಇದೆ, +5.5 volts ಬರ್ತಾಯಿದೆ. ನೆಕ್ಸ್ಟ್ ಇನ್ನೂ ಒಂದು ಕಲರ್ ನೋಡೋಣ. ವೈಟ್ ಇದೆ, ಇಲ್ಲಿ -5 volts ನೋಡ್ಬೋದು ನೀವು, -5 volts. ನೆಕ್ಸ್ಟು ಬ್ಲೂ ಇದೆ -12 volts. ಸೊ ಅಪ್ರಾಕ್ಸಿಮೇಟ್ಲಿ ದಟ್ ವೋಲ್ಟೇಜ್ ವಿಲ್ ಬಿ ಡಿಸ್ಪ್ಲೇಡ್ ಆನ್ ದ ಮಲ್ಟಿಮೀಟರ್. ಸೊ ಸಿಂಪಲ್ಲಾಗಿ ಹೇಳ್ಕೊಟ್ಟಿದ್ದೀನಿ. SMP CPU ಇಂದ ಆಚೆ ತೆಗೆದ್ಮೇಲೆ ಸಿಂಪಲ್ಲಾಗಿ ಗ್ರೀನ್ ಮತ್ತು ಬ್ಲ್ಯಾಕ್ ವೈರಿಗೆ ಶಾರ್ಟ್ ಮಾಡಿಬಿಟ್ಟು ಇನ್ ರಿಮೈನಿಂಗ್ ಕಲರ್ಸ್ ಏನಿದೆ ಆ ಕಲರ್ಸ್ದೆಲ್ಲ ವೋಲ್ಟೇಜ್ ಯಾವ ಥರ ಚೆಕ್ ಮಾಡೋದು ಅಂದರೆ ಬ್ಲ್ಯಾಕ್ ವೈರ್ನ ನೆಗೆಟಿವ್ ಆಗಿ ತೊಗೊಬೇಕು ಮಲ್ಟಿಮೀಟ್ರಲ್ಲಿ. ಮಲ್ಟಿಮೀಟ್ರ್ ಪಾಸಿಟಿವ್ ತೊಗೊಂಡು ರಿಮೈನಿಂಗ್ ಎಲ್ಲ ಕಲರ್ಸ್ ವೈರ್ ಜೊತೆ
ಕನೆಕ್ಟ್ ಮಾಡ್ಕೊತ ಬಂದರೆ ಏನು ರೀಡಿಂಗ್ಸ್ ಬರುತ್ತೆ ಆ ರೀಡಿಂಗ್ಸ್ನೆಲ್ಲ ನೀವು ಒಂದು ಕಡೆ ಟ್ಯಾಬ್ಲೇಷನ್ ಮಾಡ್ಬೋದು. ಆ್ಯಂಡ್ ದಿಸ್ ಈಸ್ ದ ವೇ ಆಫ್ ಟೆಸ್ಟಿಂಗ್ ಯುವರ್ SMP/S ಮ್ಯಾನ್ಯುಯಲಿ. ಥ್ಯಾಂಕ್ ಯು. ಸ್ಕ್ರೀನ್ ಮೇಲೆ ಹಾಕಿದ್ದೀನಿ ಯಾವ್ಯಾವ ಕಲರು ಎಷ್ಟೆಷ್ಟು ವೋಲ್ಟೇಜ್ ಬರುತ್ತೆ ಅಂತ. ಹೀಗೆ ಹೆಚ್ಚಿನ ಮಾಹಿತಿ ಹಾಗೂ ಮನೋರಂಜನೆಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು.